ದಂಪತಿಗಳಿಗೇನೆ ಸೆಡ್ಡು ಹೊಡೆಯುವ ಹಾಗೆ ಜೊತೆಗೂಡಿ ದೇವಸ್ಥಾನ, ಪಾರ್ಕ್, ಮಾಲ್ಗಳನ್ನು ಸುತ್ತಿ ಜೊತೆಯಾಗಿ ಜಾಲಿ ಫೋಟೋಗಳನ್ನು ತೆಗೆಸಿಕೊಂಡಿರುವ ಇವನ ಹೆಸರು ತಿಮ್ಮಣ್ಣ ರಾಮಪ್ಪ ಬುಸರಡ್ಡಿ, 28 ವರ್ಷ. ಮೂಲತಃ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಸೊಣ್ಣ ಗ್ರಾಮದವನು. ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾನೆ. ಈಕೆಯ ಹೆಸರು ಶಿರೀಷ, 23 ವರ್ಷ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ನಿವಾಸಿ. ಮದುವೆಯ ನಂತರ ನಡೆಯಬೇಕಿದ್ದ ಸೋಮನ ಮದುವೆಗೂ ಮುಂಚೆಯೇ ನಡೆದು ಹೋಗಿದ್ದು, ಆಗಸ್ಟ್ 7ರಂದು ದೇವಸ್ಥಾನವೊಂದರಲ್ಲಿ ಅದ್ದೂರಿ ಮದುವೆ ನಡೆಯಬೇಕಿತ್ತು. ಮದುವೆಯ ಸಿದ್ಧತೆಗಳು ಆದ ಮೇಲೆ ವರ ಪೊಲೀಸ್ ಕಾನ್ಸ್ಟೇಬಲ್ ಯೂಟರ್ನ್ ಹೊಡೆದು ಮದುವೆಗೆ ನಿರಾಕರಿಸಿದ್ದಾನೆ. ಇದರಿಂದ ನೊಂದ ಶಿರೀಷ ಸೋಮವಾರ ಸಂಜೆ ವಿಷ ಸೇವಿಸಿ ಸಾವಿಗೆ ಶರಣಾಗಲು ಯತ್ನಿಸಿದ್ದಾಳೆ. ತಿಮ್ಮಣ್ಣ ರಾಮಪ್ಪ ಬೂಸರಡ್ಡಿ ಅಂತ ಸರ್, ಟೌನ್ ಸ್ಟೇಷನಲ್ಲಿ PCA ಕೆಲಸ ಮಾಡ್ತಾರೆ. BAಗೆ ಕರೆಸ್ಪಾಂಡಿಂಗ್ ಸಪ್ಲೈ ಮಾಡಲಿಕ್ಕೆ ಮುನ್ಸಿಪಲ್ ಕಾಲೇಜ್ ಹತ್ರ ಬಂದಿದ್ದರು. ನಾನು ಅಲ್ಲಿ ಅಡ್ಮಿಷನ್ ಆಗಿದ್ದೀನಿ ಸರ್. ಮತ್ತು ಗ್ರೂಪಲ್ಲೆಲ್ಲ ಈ ಕಾಮನಾಗೆಲ್ಲ ಹಾಕ್ತಿರ್ತೀನಲ್ಲ ಸರ್, ನೋಟ್ಸ್ ಎಲ್ಲ ಹಾಕ್ತಿರ್ಬೇಕಂತಂದರೆ ಅಲ್ಲಿ ನನ್ನ ನಂಬರ್ ತೊಗೊಂಡು ಮೆಸೇಜ್ ಮಾಡಿದ್ರು. ಹಂಗೆ ಫ್ರೆಂಡ್ಸ್ ಆಗಿದ್ವಿ. ಒಂದಿನ ನನಗೆ ನೀವು ಅಂದರೆ ತುಂಬ ಇಷ್ಟ, ನನ್ನ ಮದುವೆ ಆಗಲೇ ಆಗ್ತೀನಿ ಅಂತ ಹೇಳಿದ್ರು ಸರ್. ನಾನು ಇಲ್ಲ, ಇಂಟರ್ ಕ್ಯಾಸ್ಟ್ ಬೇರೆ ಇತ್ತು ಸರ್, ಸುಮ್ಮನೆ ಯಾಕೆ ಬೇಡ, ಮನೆಗಳಲ್ಲಿ ದೊಡ್ಡವ್ರು ಬಂದು ಮಾತಾಡಲಿ ಅಂತ ಹೇಳಿದೆ ಸರ್. ಇಲ್ಲ, ನನಗೊಂದು ಸ್ವಲ್ಪ ಕಾಲಾವಕಾಶ ಕೊಡು, ನಾವಿಬ್ಬರು ಪ್ರೀತಿ ಮಾಡೋಣ, ಮತ್ತು ನಾನು ಮದುವೆ ಆಗಲೇ ಆಗ್ತೀನಿ. ಅದಕ್ಕೆ ಸರ್ ಆ ನಂಬಿಕೆಗೋಸ್ಕರ ನಾವು ಫ್ರೆಂಡು ಹೊಸಕೋಟೆ ಹತ್ರ ಚನ್ನಸಂದ್ರ ಅಂತಿದ್ದಲ್ಲ ಸರ್, ಅಲ್ಲಿ ಕರ್ಕೊಂಡೋಗಿದ್ರು. ತಿಮ್ಮಣ್ಣ ಅವ್ರ ಫ್ರೆಂಡ್ ಆನಂದ ಅವ್ರ ಮನೇಲಿ. ಅಲ್ಲಿ ಹೋಗಿ ಅರ್ಶಿನದ ಕೊಂಬು ಕಟ್ಟರು ನನಗೆ. ಆ ಫೋಟೋಸ್ ಎಲ್ಲವೂ ನನ್ನ ಕಡೆ ಇದೆ ಸರ್. ಕಟ್ಟಿ ನನ್ನ ಹತ್ರ ಫಿಸಿಕಲ್ ಮಿಸ್ಬಿಹೇವ್ ಮಾಡೋಕ್ಕೆ ಬಂದರು ಸರ್. ನಾನು ಇಲ್ಲ, ಈ ಥರ ಸರಿ ಇರಲ್ಲ, ಬೇಡ, ಮನೆಯವ್ರಿಗೆಲ್ಲ ಹೇಳೋಣ, ಹೇಳ್ಬಿಟ್ಟು ಮತ್ತೆ ಮದುವೆ ಆದಮೇಲೆ ಎಲ್ಲ ಇರೋದೇ ಅಲ್ಲ ಅಂತಂದರೆ, ಇಲ್ಲ ಕೇಳಿಲ್ಲ ಸರ್, ಫಿಸಿಕಲಿ ಅವತ್ತೂ ಮಿಸ್ ಮಾಡಿದ್ರು. ಮತ್ತು ಬೆಂಗಳೂರಿಗೂ 1-2-3 ಟೈಮ್ಸ್ ಕರ್ಕೊಂಡೋದ್ರು ಸರ್. ಇಲ್ಲ, ನಾನು ಒಪ್ಕೊಳ್ಳಲ್ಲ ಅಂತಂದರೆ, ಮತ್ತು ಈ ಫೋಟೋಸ್ ಎಲ್ಲ ಇದೆ, ನನಗೆ ಗೊತ್ತು ಪೊಲೀಸ್, ನಾನು ಎಲ್ಲರೂ ನನ್ನ ಸಪೋರ್ಟೇ ಇರ್ತಾರೆ, SP DYSP ಎಲ್ಲರೂ ಅಷ್ಟೇ, ನಿನಗೆ ಯಾವುದೂ ಬ್ಯಾಕ್ಗ್ರೌಂಡ್ ಇಲ್ಲ, ನಿನಗೇನು ಆಗೋದಿಲ್ಲ, ನಾನು ಹೇಳ್ದಂಗೆ ನೀನು ಕೇಳಲೇಬೇಕು ಅಂತ ಅಂದರು ಸರ್. ಸರಿ ಅಂತ ಮತ್ತೆ ಇದ್ಕೊಂಡು ಇನ್ನೇನು ಲಗ್ನ ಪತ್ರಿಕೆಗಳು ಎಲ್ಲ ಓಡಿಸ್ಬಿಟ್ಟಿದ್ವಿ ಸರ್. ಇನ್ನು ವಾರ ಇದೆ ಅಂದಾಗ ನನ್ನ ಫೋನ್ ಇಸ್ಕೊಂಡ್ರು. ನಂದು ನೀರಲ್ಲಿ ಬಿದ್ದೋಗಿದೆ, ನೈಟು ಬೀಟ್ ಹಾಕ್ತಾರೆ, ಅದಕ್ಕೆ ಒಂದು ಹ್ಯಾಪ್ ಬೇಕಾಗುತ್ತೆ, ನೀನು ಫೋನ್ ಕೊಡೋದ್ರೆ ಕೊಟ್ಟು ಕಳಿಸಿದೆ ಸರ್. ನಾನು ಕಳಿಸಿದ್ರೆ ಅದರಲ್ಲಿರ್ತಕ್ಕಂಥ ಫೋಟೋಸ್, ಆಡಿಯೋಸು ಮತ್ತು ನಮ್ಮಿಬ್ಬರ ವಾಟ್ಸಪ್ ಚಾಟು ಎಲ್ಲ ಡಿಲೀಟ್ ಮಾಡಿಬಿಟ್ರು ಸರ್. ಮತ್ತು ಮಾರನೇ ದಿನ ಫೋನ್ ಕೊಡೋಕ್ಕೆ ಬಂದಾಗ ನಾನು ನೋಡಿದೆ ಸರ್, ಏನು ಈ ಥರ ಎಲ್ಲ ಮಾಡಿದ್ದೀರಾ ಅಂತಂದರೆ, ಇಲ್ಲ, ನನಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಅದೇ ನೀವು ಫಸ್ಟ್ ಹೇಳಬೇಕಾಗಿತ್ತಲ್ವ. ಇಲ್ಲ, ನಮ್ದು ಇಬ್ಬರದು ಇಂಟರ್ ಕ್ಯಾಸ್ಟ್ ಇದೆ, ನಾವು ರೆಡ್ಡೀಸು, ನಿಮ್ಮದು ST, ನಮಗೆ ಮತ್ತೆ ಮರ್ಯಾದೆ ಇರಲ್ಲ ನಿಮ್ಮನ್ನು ಮಾಡಿಕೊಂಡ್ರೆ ಆ ಥರ ಎಲ್ಲ ನಿಂದನೆ ಮಾಡ್ತಿದ್ದಾರೆ ಸರ್. ಮೊನ್ನೆ ಮತ್ತೆ ಪಾಯ್ಸನ್ ತೊಗೊಂಡೆ ಸರ್. ನಾನು ಆಗಸ್ಟ್ 1ನೇ ತಾರೀಕು ತೊಗೊಂಡಾಗ ಕಾಲ್ ಮಾಡಿಬಿಟ್ಟು ನಾನು ಮತ್ತೆ ನಿನ್ನ ಮದುವೆ ಆಗಲೇ ಆಗ್ತೀನಿ, ಅವತ್ತು ಸುಮ್ಮನೆ ಹೇಳಿದಷ್ಟೇ ಕೋಪದಲ್ಲಿ, ನಮ್ಮ ಮನೆಯವ್ರಿಗೆ ಎಲ್ರಿಗೂ ಒಪ್ಸಿದ್ದೀನಿ, ಆಗಲೇ ಆಗ್ತೀನಿ, ನನ್ನ ಮೇಲೆ ಕಂಪ್ಲೇಂಟ್ ಮಾಡಬೇಡ, FIR ಮಾಡಬೇಡ, ಮುಚ್ಚಳಿಕೆ ಪತ್ರ ನಾನು ಬರೆಸ್ತೀನಿ, ಅದರಲ್ಲಿ ನೀನು ಸೈನ್ ಮಾಡಲೇ ಮಾಡು. ಒಂದು ವೇಳೆ ನೀನು ಮಾಡಲಿಲ್ಲ ಅಂತಂದರೆ ನಾವಿಬ್ಬರು ತೊಗೊಂಡಿರ್ತಕ್ಕಂಥ ಫೋಟೋಸ್ ಇದೆ, ಅದನ್ನು ನಾನು ಮತ್ತೆ ಪಬ್ಲಿಕ್ ಮಾಡ್ತೀನಿ. ನಿಮ್ಮ ಅಣ್ಣ ಆಗಿರೋದು, ನಿಮ್ಮಮ್ಮ ಅವ್ರ ಮೇಲೆ ಎಲ್ಲರೂ ನಾನು ಏನು ಮಾಡಬೇಕು ನನಗೆ ಗೊತ್ತು, ನಾನು ಪೊಲೀಸ್ ಆಗಿದ್ದೀನಿ, ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಅಂದರು ಸರ್. ಅದೇ ಸರ್, ನಾನು ಅದೇ ಫೋಟೋಸ್ ಎಲ್ಲ ಈಗ ಸಿಕ್ಕಿದೆ ಸರ್, ರಿಕವರ್ ಆಗಿದೆ. ಅದಕ್ಕೆ ನಾನು SP ಸರ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಬೇಕು ಅಂದ್ಕೊಂಡು ಅದಕ್ಕೆ ಈ ಥರ ಮಾಡಿದ್ದಾರೆ ಸರ್. ನಾಟಕನೇ ಮಾಡ್ತಿದ್ದಾರೆ ಸರ್. ಈಗ ಅವ್ರು ಏನು ಕುಡ್ದಿದ್ದಾರೆ, ಅದು ಎಷ್ಟು ಡೋಸ್ ಅದೆಲ್ಲ ಬೇಕಾದರೆ ಡಾಕ್ಟರ್ ಹತ್ರ ಗೊತ್ತಾಗುತ್ತೆ ಅಲ್ವಾ ಸರ್. ಈಗ ರಿಪೋರ್ಟ್ಸ್ ಎಲ್ಲನೂ ಗೊತ್ತಾಗುತ್ತಲ್ಲ ಸರ್. ಅವತ್ತು ನಾನು ಕುಡ್ದಾಗ ಬಂದು ಕೂಡ ನೀನು ಕಂಪ್ಲೇಂಟ್ ಮಾಡಬೇಡ, ನಮ್ಮ ಅಕ್ಕ ಎಲ್ಲ ಮನೆಯಲ್ಲೇ ಇದ್ದಾರೆ, ನಮ್ಮ ಲೈಫ್ ಸ್ಪಾಯ್ಲ್ ಆಗುತ್ತೆ, ನೀನು ಮದುವೆ ಆಗಲೇ ಆಗ್ತೀನಿ, ಆಗದಿದ್ದಾಗ ನೀನು ಕಂಪ್ಲೇಂಟ್ ಮಾಡು ಅಂತ ಹೇಳಿದ್ರು. ಅದರದ್ದು ಆಡಿಯೋಸ್ ಎಲ್ಲ ನನ್ನ ಕಡೆ ಇದೆ ಸರ್. ಅದಕ್ಕೆ ನಾನು ನಂಬಿ ಓಕೆ ಅಂತಂದೆ. ಈವನ್ ಮುಚ್ಚಳಿಕೆ ಪತ್ರದಲ್ಲೂ ಕೂಡ ಏನು ಬರ್ಸಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ಸೈನ್ ಮಾಡು ಅಂದರೂ ಮಾಡಿದ್ದೀನಿ. ಕಳೆದ 1 ವರ್ಷದ ಹಿಂದೆ ಮುಕ್ತ ವಿವಿ ವಿದ್ಯಾರ್ಥಿಗಳ ವಾಟ್ಸ್ಆ್ಯಪ್ ಗ್ರೂಪ್ ಮೂಲಕ ಪರಿಚಯವಾದ ತಿಮ್ಮಣ್ಣ ಹಾಗೂ ಶಿರೀಷ ಪರಿಚಯ ಮದುವೆಯವರೆಗೂ ಬಂದಿದೆ. ಆದರೆ ತಿಮ್ಮಣ್ಣ ಮೇಲ್ಜಾತಿ ಎನ್ನುವ ಕಾರಣ ಅವರ ಮನೆಯಲ್ಲಿ ಮದುವೆಗೆ ವಿರೋಧ ವ್ಯಕ್ತವಾಗಿದೆ ಎಂದು ಕುಂಟು ನೆಪ ಮಾಡಿಕೊಂಡು ಪ್ರಿಯತಮೆ ಶಿರೀಷಾಗೆ ಮೋಸ ಮಾಡಲು ಯತ್ನಿಸಿ ಶಿರೀಷ ಸಾವಿಗೆ ಶರಣಾಗಲು ಯತ್ನಿಸುತ್ತಿದ್ದಂತೆ ತಾನೂ ಸಹ ವಿಷ ಸೇವಿಸಿ ಸಾವನ್ನಪ್ಪಲು ಯತ್ನಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಸುದ್ದಿ ತಿಳಿಯುತ್ತಿದ್ದಂತೆ SP ಕುಶಾಲ್ ಚೌಕ್ಷೆ, ASP RI ಕಾಸಿಂ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಇಬ್ಬರಿಗೂ ಸಾಂತ್ವನ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಹಾಸ್ಪಿಟಲ್ಗೆ ನಾವು ಕೂಡ ಒಬ್ಬರು ಲೇಡಿ ಅಡ್ಮಿಟ್ ಆಗಿದ್ದಾರೆ, ಅವ್ರ ಜೊತೆ ನಾವು ಕೂಡ ಭೇಟಿ ಮಾಡಿದ್ದೀವಿ. ಇದು ಶಿಲ್ಘಟ್ಟ ರೂರಲಲ್ಲಿ ನಮ್ಮ ಸಿಬ್ಬಂದಿ ಇದೆ ಒಬ್ಬರು, ಆ ಸಿಬ್ಬಂದಿ ಮೇಲೆ ಈ ಥರ ಕಂಪ್ಲೇಂಟ್ ಇದೆ, ಈ ಥರ ನಮ್ಮ ಗಮನಕ್ಕೆ ಬಂದಿದೆ. ಸೊ ನಾವು ಹಾಸ್ಪಿಟಲಲ್ಲಿ ಭೇಟಿ ಮಾಡಿ ಆ ಲೇಡಿ ಜೊತೆ ಮಾತಾಡಿದ್ದೀವಿ. ಅವ್ರದ್ದು ಏನು ಕಂಪ್ಲೇಂಟ್ ಇದೆಯಾ ಅದು ಎಲ್ಲ ಪರಿಶೀಲನೆ ಮಾಡ್ತೀವಿ. ಈಗ ಪ್ರೈಮಾ ಫೇಸಿ ಈ ಥರ ಏನಾದರೂ ಅವ್ರದ್ದು ಅಫೇರ್ ವಗೇರ ಆಗಿದೆ, ಈ ಥರ ಮಾಹಿತಿ ಬಂದಿದೆ.
ಸೊ ಈಗ ಸ್ಟೇಟ್ಮೆಂಟ್ ಆಗಿಲ್ಲ. ಈ ಸ್ಟೇಟ್ಮೆಂಟ್ ಬಗ್ಗೆ ನಾವು ವೇಟ್ ಮಾಡ್ತಾ ಇದ್ದೀವಿ. ಅವ್ರದ್ದು ಡಾಕ್ಟರಿಂದ ಸ್ಟೇಬಲ್ ಕಂಡೀಷನ್ ಇದೆ, ಈ ಥರದ್ದು ರಿಪೋರ್ಟ್ ಸಿಗುತ್ತೆ ನಮಗೆ. ಆಮೇಲೆ ನಾವು ಅವ್ರದ್ದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತೀವಿ. ಈ ಸ್ಟೇಟ್ಮೆಂಟ್ ಪ್ರಕಾರ ನಮಗೆ ಏನು ಮಾಹಿತಿ ಸಿಗುತ್ತೆ, ಏನು ಕ್ರೈಮ್ ಆಗಿದೆ, ಯಾವ ಸೆಕ್ಷನ್ ಅಪ್ಲಿಕೇಬಲ್ ಇದೆ, ಮತ್ತು ಏನು ಎಲ್ಲ ಸ್ಟೋರಿ ಏನಿದೆ ಅದೇ ಪ್ರಕಾರ ನಾವು ಆ್ಯಕ್ಷನ್ ಮಾಡ್ತೀವಿ. ಪ್ರಾಥಮಿಕ ಹಂತದಲ್ಲಿ ಹೆಣ್ಮಗಳು ಏನಂತ ದೂರ್ತಾ ಇದ್ದಾರೆ ಸರ್, ಏನಂತ ಕಂಪ್ಲೇಂಟ್ ಮಾಡ್ತಾರೆ? ನೋಡಿ, ನಾನು ಭೇಟಿ ಮಾಡಿದ್ದೀನಿ. ಆ ಟೈಮ್ಗೆ ಅದೇ ಮೆನ್ಷನ್ ಮಾಡಿದ್ದಾರೆ ಅವ್ರ ಜೊತೆ ಪರಿಚಯ ಇದೆ, ನಮ್ಮೊಬ್ಬರು ಸಿಬ್ಬಂದಿ ಇದೆ, ಅವ್ರ ಜೊತೆ ಪರಿಚಯ ಇದೆ ಮೊದಲಿಂದ, ಆ್ಯಂಡ್ ಅಫೇರ್ ಟೈಪ್ ಇದೆ. ಸೊ ಮೇ ಬಿ ಮ್ಯಾರೇಜ್ ಕಾರಣ ಬಗ್ಗೆ ಅಥವಾ ಮದುವೆ ಆಗಬೇಕು ಈ ಥರದ್ದು ಏನಾದರೂ ಗಲಾಟೆ ಇದೆ ಈ ವಿಚಾರ ಬಗ್ಗೆ. ಸೊ ಅದೇ ಸ್ಟೇಟ್ಮೆಂಟ್ ಆದಮೇಲೆ ಎಕ್ಸಾಕ್ಟ್ಲಿ ಏನೇನು ಹೇಳ್ತಾರೆ, ಏನೇನು ಸೆಕ್ಷನ್ಸ್ ಅಪ್ಲಿಕೇಬಲ್ ಇದೆ ಅದು ನಾವು ಆ್ಯಡ್ ಮಾಡ್ತೀವಿ. ತಮ್ಮ ಇಲಾಖೆ ಪೇದೆ ಕೂಡ ವಿಷ ಸೇವಿಸಿದ್ದಾರೆ ಎನ್ನುವಂಥ ಮಾಹಿತಿ ಸರ್. ಅವ್ರ ಕಂಡೀಷನ್ ಹೇಗಿದೆ, ಈ ಹೆಣ್ಮಗಳ ಕಂಡೀಷನ್ ಹೇಗಿದೆ? ನೋಡಿ, ಇವರು ಲೇಡಿ ಜೊತೆ ಭೇಟಿ ಮಾಡಿದ್ದೀನಿ, ಸ್ಟೇಬಲ್ ಕಂಡೀಷನ್ ಅಲ್ಲಿ ಇದೆ. ನಮ್ಮ ಸಿಬ್ಬಂದಿ ಕೂಡ ನಿನ್ನೆ ಈವ್ನಿಂಗ್ ವಿಷ ಕೊಡ್ದಿದ್ದೀರಾ, ಅವರದ್ದು ಕೂಡ ಈಗ ಸ್ಟೇಬಲ್ ಇದೆ ಸಿಚುವೇಶನ್. ಇಬ್ಬರು ಜನ ಅಬ್ಸರ್ವೇಷನಲ್ಲಿ ಇದ್ದಾರೆ. ಡಾಕ್ಟರ್ಸ್ ಹೇಳಿದ್ದಾರೆ 48 ಅವರ್ಸ್ದು ಅಬ್ಸರ್ವೇಷನ್ ಮಾಡ್ತೀವಿ ಅವ್ರದ್ದು. ಸೊ ಈಗ ಸ್ಟೇಬಲ್ ಸಿಚುವೇಶನ್ ಇದೆ. ಈ ಪೇದೆ ಯಾವಾಗ ಅಪಾಯಿಂಟ್ ಆಗಿತ್ತು ಸರ್? ಇವ್ರಿಗೆ 2-3 ವರ್ಷ ಆಗಿದೆ ಸರ್ವಿಸಲ್ಲಿ. ಇವರು ನಾರ್ತ್ ಕರ್ನಾಟಕದವರು, ನಮ್ಮ ಶಿಲ್ಘಟ್ಟ ರೂರಲಲ್ಲಿ ಈಗ ಪೋಸ್ಟೆಡ್ ಇದೆ ಇವರು. ಅವ್ರದ್ದು ಏನಾದರೂ ಅಲಿಗೇಷನ್ಸ್ ಇದೆಯಾ ಸರ್ ಹೆಣ್ಣುಮಗಳ ಬಗ್ಗೆ? ಅಂದರೆ ನನಗೇನೋ ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ, ಬ್ಲಾಕ್ ಮೇಲ್ ಮಾಡ್ತೀವಿ, ಅದು ಕೂಡ ಅವ್ರದ್ದು ಕೂಡ ಸ್ಟೇಟ್ಮೆಂಟ್ ಮಾಡ್ತೀವಿ ನಾವು. ಲೇಡಿದು ಕೂಡ ಸ್ಟೇಟ್ಮೆಂಟ್ ಮಾಡ್ತೀವಿ. ಜೊತೆಗೆ ಇವರು ಕೂಡ ಈ ಥರ ಎಕ್ಸ್ಟ್ರೀಮ್ ಸ್ಟೆಪ್ ಅಟೆಂಪ್ಟ್ ಮಾಡಿದ್ದೀರಾ, ಈ ಥರ ಎಕ್ಸ್ಟ್ರೀಮ್ ಸುಸೈಡ್ ಅಟೆಂಪ್ಟ್ ಮಾಡಿದ್ದೀರಾ. ಸೊ ಇವರಿಂದ ಕೂಡ ನಾವು ಸ್ಟೇಟ್ಮೆಂಟ್ ತಗೊಳ್ತೀವಿ. ಸೊ ಯಾರ್ಯಾರ್ದು ಏನೇನು ಇನ್ವಾಲ್ವ್ಮೆಂಟ್ ಇದೆ, ಬೇರೆ ಥರ್ಡ್ ಪರ್ಸನ್ದು ಇನ್ವಾಲ್ವ್ಮೆಂಟ್ ಇದೆ, ಅಥವಾ ಏನಾದರೂ ಇವರಿಬ್ಬರಿಗೆ ಯಾರು ಮಿಸ್ಗೈಡ್ ಮಾಡಿದಾರಾ, ಈ ಥರ ಏನಾದರೂ ಇದೆ ಸೊ ಅದು ನಾವು ಎಲ್ಲ ಪರಿಶೀಲನೆ ಮಾಡ್ತೀವಿ. ಪ್ರೀತಿ, ಪ್ರೇಮ, ಪ್ರಣಯ, ಶೋಭನ ಎಲ್ಲ ಆದ ಮೇಲೆ ಶಿಡ್ಲಘಟ್ಟದ ಕಾನ್ಸ್ಟೇಬಲ್ ತಿಮ್ಮಣ್ಣಗೆ ಜಾತಿ ನೆಪವಾಗಿದೆ. ತಾನು ಪೊಲೀಸ್ ಕಾನ್ಸ್ಟೇಬಲ್ ಎನ್ನುವುದನ್ನು ಸಹ ಮರೆತು ಒಲಿದು ಬಂದ ಪ್ರಿಯತಮೆಗೆ ಮೋಸ ಮಾಡಲು ಯತ್ನಿಸಿದ್ದಾನೆ. ಇಬ್ಬರ ಪ್ರೇಮ ಪ್ರಕರಣದಲ್ಲಿ ರಾಜ್ಯ ನ್ಯಾಯ ಪಂಚಾಯಿತಿ ಹಣಕಾಸು ವ್ಯವಹಾರ ನಡೆದಿದೆ. ಆದರೆ ಶಿರೀಷ ಮಾತ್ರ ಯಾವುದಕ್ಕೂ ಜಗ್ಗುತ್ತಿಲ್ಲ. ನಂಬಿಕೆಯಂತೆ ಮದುವೆ ಮಾಡಿಕೊಳ್ಳಬೇಕು ಎಂದು ಪಟ್ಟು ಹಿಡಿದಿದ್ದಾಳೆ. ಆದರೆ ಪೊಲೀಸ್ ಅಧಿಕಾರಿಗಳು ಏನು ಕ್ರಮ ತೆಗೆದುಕೊಳ್ಳುತ್ತಾರೋ ಕಾದು ನೋಡಬೇಕು. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.